ಬೇಕೇ ಬೇಕು. ಈ ಬಳ್ಳಾರಿ ಮಹಾನಗರ ಪಾಲಿಕೆ ನಗರ ಪಾಲಿಕೆ ಉತ್ತರ ಬೇಕು, ಉತ್ತರ ಕೊಡಿ. ಬಳ್ಳಾರಿ ನಗರದ ಎಲ್ಲ ರಸ್ತೆಗಳನ್ನು ದುರಸ್ತಿ ಮಾಡಿ ಬಳ್ಳಾರಿ ಜನತೆ ಶುದ್ಧ ನೀರು ಕೊಡಲೇಬೇಕು. ಜನರ ತೆರಿಗೆಯನ್ನು ಹಣವನ್ನು ಪೋಲು ಮಾಡುತ್ತ ಮಹಾನಗರ ಪಾಲಿಕೆ ಧಿಕ್ಕಾರ. ಬಳ್ಳಾರಿ ನಗರದಲ್ಲಿ ಆಮೆಗತಿಯಲ್ಲಿ ಕೆಲಸ ಮಾಡುತ್ತ ಮಹಾನಗರ ಪಾಲಿಕೆ ಧಿಕ್ಕಾರ. ಬೇಕೇ ಬೇಕು. ಮಹಾನಗರ ಪಾಲಿಕೆಗೆ ಧಿಕ್ಕಾರ. ಇದು ಮಹಾನಗರ ಪಾಲಿಕೆಯೋ ಮಹಾನಗರ ಪಾಲಿಕೆಯೋ ಉತ್ತರ ಬೇಕು, ಉತ್ತರ ಕೊಡಿ. ಜನತೆಯನ್ನು ಬಳ್ಳಾರಿ ಜನತೆಯನ್ನು ಸಂಕಷ್ಟಕ್ಕೀಡು ಮಾಡಿರುವ ಮಹಾನಗರ ಪಾಲಿಕೆಗೆ ಧಿಕ್ಕಾರ. ಬಳ್ಳಾರಿಯ ರಸ್ತೆಗಳನ್ನು ದುರಸ್ತಿಗೊಳಿಸಿ ಬೀದಿ ನಾಯಿಗಳ ಹಾವಳಿಯನ್ನು ತಪ್ಪಿಸಿ ಬೀಡಾಡಿ ಜನಗಳ ಹಾವಳಿಯನ್ನು ತಪ್ಪಿಸಿ ಬೇಕೇ ಬೇಕು. ಬಳ್ಳಾರಿ ಜನತೆಯ ಚರಂಡಿ ನೀರು ಕುಡಿಸಿರುವ ಮಹಾನಗರ ಪಾಲಿಕೆ ಧಿಕ್ಕಾರ. ಬೀದಿ ನಾಯಿಗಳ ತಡೆಗಟ್ಟೆ ಬೇಕೇ ಬೇಕು. BNH ಜಿಂದಾಬಾದ್. ಸ್ನೇಹಿತರೆ, ಬಳ್ಳಾರಿ ನಾಗರಿಕರೇ, ಈಗ ನಾವು ಈ ಮಳೆಯಲ್ಲಿ ಬಂದು ಈ ಥರ ಪ್ರೊಟೆಸ್ಟ್ ಮಾಡೋದು ನಾಚಿಕೆಗೇಡು ಮುನ್ಸಿಪಾಲ್ಟಿಗೆ. ಇಲ್ದಂಗೆ ಇದ್ದದೋ ಸತ್ತಿದೆಯೋ ಗೊತ್ತಿಲ್ಲ. ಎಷ್ಟು ಸಲ ನಾವು ಬಂದು ಪೀಡಿಸ್ತಾ ಇದ್ದೀವಿ, ಕಾಡಿಸ್ತಾ ಇದ್ದೀವಿ ಅವ್ರನ್ನ, ಆದ್ರೆ ಅವ್ರಿಗೆ ಯಾವುದಕ್ಕೂ ಲೆಕ್ಕ ಇಲ್ಲ. ಈ ಸರ್ಕಲ್ನಲ್ಲಿ ನೋಡ್ರಿ ಎಷ್ಟು ತೊಂದರೆ ಅನುಭವಿಸ್ತಾ ಇದ್ದಾರೆ ದಿನ ಜನ. ಸಾವಿರಾರು ಜನ ಬೈಕೊಂಡು ಹೋಗ್ತಾ ಇದ್ದಾರೆ. ಯಾರಿಗೆ ಬೇಕಾಗಿತ್ತು ಇದು? ಇಷ್ಟು ದೊಡ್ಡ ಸರ್ಕಲ್ ಮಾಡೋದು ಏನು ಅವಶ್ಯಕತೆ ಇಲ್ಲ. ಮೊದಲೇ ಜಾಗ ಕಮ್ಮಿ ಇದೆ, ಇಲ್ಲ ಮುನ್ಸಿಪಾಲ್ಟಿ ಜಾಗ ಹೊಡೀರಿ, ಇನ್ನೊಂದಿಷ್ಟು ಹೊಡೆದು ಬಿಟ್ಟು ಅಗಲ ಮಾಡಿ ಪೂರಾ. ಅದನ್ನ ಬಿಟ್ಬಿಟ್ಟು ನೀವು ಇರೋದ್ರಲ್ಲಿ ಎಲ್ಲ ಹೊಲಸು ಮಾಡಿರ್ತಾ ಇದ್ದೀರಿ. ಇದರಿಂದ ಯಾರಿಗೂ ಪ್ರಯೋಜನ ಇಲ್ಲ. ಎಷ್ಟು ಅನಾವಶ್ಯಕವಾಗಿ ಪ್ರಯಾಣಿಕರು ವೆಹಿಕಲ್ಗಳು ಎಷ್ಟು ತೊಂದರೆ ಪಡ್ತಾ ಇವೆ. ಯಾವುದಕ್ಕೂ ಇದು ಕೇಳ್ತಾ ಇಲ್ಲ, ಕಿವಿದೇ ಇಲ್ಲ ಅಥವಾ ಕಣ್ಣಿಲ್ಲೋ, ಇವ್ರಿಗೆ ನೋಡ್ತಾ ಇಲ್ವೋ, ಏನ್ ಮಾಡ್ತಾ ಇದ್ದಾರೆ ಇವರು? ಎಲ್ಲಿ ನೋಡಿದ್ರಲ್ಲಿ ಅನಾವಶ್ಯಕ ಕೆಲಸಗಳನ್ನು ದುಡ್ಡು ತಿನ್ನೋದಕ್ಕೆ ಬೇಕಲ್ಲ, ಅದಕ್ಕೋಸ್ಕರ ಈ ಕೆಲಸ ಮಾಡ್ತಾ ಇದ್ದಾರೆ. ಎಷ್ಟೋ ಸಲ ವೆಹಿಕಲ್ಗಳು ಬೀಳ್ತವೆ, ಆಕ್ಸಿಡೆಂಟ್ಸ್ ಆಗ್ತವೆ, ಅದು ಯಾವುದು ಬೇಕಿಲ್ಲ ಇವರಿಗೆ. ಇನ್ನೊಂದು ಹೇಳ್ತೀನಿ, ನಮ್ಮ ಸರ್ಕಾರ ಮಾಡಿರ್ತಕ್ಕಂಥ ಮಹಾನ್ ಕೆಲಸ, ಕುಡಿಯೋ ನೀರಿಗೆ 160 ಕೋಟಿ ಖರ್ಚು ಮಾಡಿ 24 ಬಾರಿಗಳು ಕುಡಿಯೋ ನೀರು. ನಾವು ನಮ್ಮ ಬಳ್ಳಾರಿ ನಾಗರಿಕ ಸಮಿತಿಯಿಂದ ಅಧ್ಯಕ್ಷರು ಸರ್, 24 ಬಾರಿ ಹೊರಾಗ್ಬಿಟ್ರೆ ಯಾವ ನೀರಿನ ಸಮಸ್ಯೆ ಇರೋದಿಲ್ಲ. ಬಳ್ಳಾರಿ 24 ಗಂಟೆ ನೀರು ಕೊಡ್ತೀವಿ. ನೀವು ಸುಳ್ಳು ಇದನ್ನ ಕೂಡ 160 ಕೋಟಿ ಖರ್ಚು ಮಾಡಿದ್ರು, ಅದು ಫೇಲ್ ಆಗೋಯ್ತು. ಬರೀ ಬಳ್ಳಾರಿ ಅಲ್ಲ, ಇಡೀ ಕರ್ನಾಟಕಕ್ಕೆ ಫೇಲ್ ಆಗಿದೆ. ಎಲ್ಲೋ ತಪ್ಪ 164 ಕೋಟಿ ಕಾಂಟ್ರಾಕ್ಟರ್ ಪಾಲಾಯ್ತು. ನಮ್ಮ ರಾಜಕೀಯ ಯಾರು ಮಹಾನ್ ಭಾವರು ಅಂತಾರಲ್ಲ, ಅವ್ರ ಪಾಕೆಟ್ಗೆ ಹೋಯ್ತು. ಜನಕ್ಕೇನಾಯ್ತು? ಮತ್ತೆ ಅದೇ ಡ್ರೈನೇಜ್ ವಾಟರ್ ನಮಗಿರೋದು. ಇದು ನಮ್ಮ ಮಹಾನಗರ ಪಾಲಿಕೆ, ನಮ್ಮ ಸರ್ಕಾರಗಳು ಮಾಡ್ತಕ್ಕಂಥ ಕೆಲಸ. ಅದಕ್ಕೆ ನಾವು ನಮ್ಮ ಬಳ್ಳಾರಿ ಜನಕ್ಕೆ ಕರೆ ಕೊಡ್ತಾ ಇದೀವಿ. ಇಷ್ಟೇ ಕೂತ್ಕೊಳ್ಳೋದು ಬೇಡ ನಾವು. ಇದು ಪ್ರಾರಂಭ ಅಂತ ಆಗ್ಲೇ ಹೇಳಿದ್ರು. ಇದಾದ ನಂತರ ನಿರಂತರ ಸಮಿತಿಯಿಂದ ನಾವು ಈ ಮಹಾನಗರ ಪಾಲಿಕೆ ಮುಂದ್ಗಡೆ ಪ್ರತಿಭಟನೆ ಮಾಡ್ತಾ ಇದೀವಿ. ಉದ್ದೇಶ ಏನಪ್ಪಾ ಅಂದ್ರೆ, ಇದು ಬಳ್ಳಾರಿ ಒಂದು ಅವ್ಯವಸ್ಥೆಯ ಆಗರಾಗೋಗಿದೆ. ಇಲ್ಲಿ ಜನಗಳಿಗೆ ನಾಗರಿಕ ಸೌಲಭ್ಯ ಅನ್ನೋದು ಕನಸಾಗಿ ಹೋಗ್ತಾ ಇದೆ. ನರಕ ದರ್ಶನ, ದಿನಗಳಿಗೆ ನರಕ ದರ್ಶನ. ರಾಯಲ್ ಸರ್ಕಲ್ ಅಲ್ಲಿ ನರಕ ನೋಡ್ತಾ ಇದ್ದಾರೆ ಜನ. ಇದು ಯಾರಿಗ್ ಬೇಕಾಗಿತ್ತು ಟವರ್? ಇದು ಕೋಟಿಗಟ್ಟಲೆ ಜನಗಳ ತೆರಿಗೆ ಹಣ ಖರ್ಚು ಮಾಡಕ್ಕೆ ಇವ್ರು ಯಾರು ಹಕ್ಕು ಕೊಟ್ಟಿದ್ದಾರೆ? ಇವತ್ತು ಈ ಟವರ್ ಮಾಡಿ ಎಷ್ಟು ತೊಂದರೆ ಮಾಡಿದ್ದಾರೆ ಜನಗಳಿಗೆ. ಎಷ್ಟು ದಿನ ಬೇಕು ಇದನ್ನ ನಡೆಸೋದಕ್ಕೆ? ಮೊದಲೇ ಅವೈಜ್ಞಾನಿಕ ಕಾಮಗಾರಿ, ಜನಗಳೇನು ಕೇಳಿರ್ಲಿಲ್ಲ. ಈಗ ಇದನ್ನು ಮಾಡೋದಕ್ಕೆ ವರ್ಷಾನುಗಟ್ಟಲೆ ತಗೊಂಡು ಜನಗಳಿಗೆ ನರಕ ತೋರಿಸ್ತಾ ಇದ್ದಾರೆ. ಇದು ಬೇಕಿಲ್ಲ, ಯಾವುದು ಆದ್ಯತೆಯಿಂದ ಕೆಲಸ ನಡೀಬೇಕು ಅಂತ ನಡೀತಾ ಇಲ್ಲ. ಜನಗಳಿಗೆ ಏನ್ ಬೇಕೋ ಅದು ನಡೀತಾ ಇಲ್ಲ. ಕುಡಿಯೋ ನೀರು ಚರಂಡಿ ನೀರು ಮಿಕ್ಸ್ ಮಾಡಿ ಜನಗಳಿಗೆ ಕುಡಿಸ್ತಾ ಇದ್ದಾರೆ. ಅದ್ರ ಬಗ್ಗೆ ಏನ್ ಮಾಡ್ತಾರೆ? ಇವತ್ತು ಮೇನ್ ರೋಡ್ಗಳಲ್ಲಿ ಕುಣಿಗಳು ಬಿದ್ದಿದೆ. ಆ ಮೋತಿ ಸರ್ಕಲ್ ಅಲ್ಲಿ ಎಷ್ಟು ಕುಣಿಗಳು ಬಿದ್ದಿದೆ. ಮೇನ್ ರೋಡ್ಗಳ ಕುಣಿ, ಅದನ್ನ ಮುಚ್ಚೋದಕ್ಕೆ ಏನಾಗುತ್ತೆ ಅವ್ರಿಗೆ? ಇಂಥ ಕೆಲಸಗಳು ಮಾಡ್ಕೊಂಡು ಕೂತಿದ್ರೆ ಮತ್ತೆ SP ಸರ್ಕಲ್ ಸ್ಟಾರ್ಟ್ ಮಾಡಿದ್ದಾರೆ. ಎಲ್ಲ ಜನಗಳ ತೆರಿಗೆ ಹಣನ ಇಂಥವಕ್ಕೆ ದುರುಪಯೋಗ ಮಾಡ್ಕೋತಾ ಇದ್ದಾರೆ. ಸ್ನೇಹಿತರೆ, ನಾವಿಷ್ಟೇ ಹೇಳೋದು, ಜನಗಳು ಒಂದಾಗಿ ಧ್ವನಿ ಎತ್ತಬೇಕು. ಇವತ್ತು ಹೋರಾಟ ಮಾಡಲಿಲ್ಲ ಅಂದ್ರೆ
ಜನಗಳು ಇವತ್ತು ಬಳ್ಳಾರಿ ಅನ್ನೋದು ಕೊಂಪೆ ಆಗೋಗುತ್ತೆ. ಬಳ್ಳಾರಿ ಅನ್ನೋದು ಇವತ್ತು ಏನಂತಾರೆ ಅವ್ಯವಸ್ಥೆ ತುಂಬಿಕೊಳ್ಳುತ್ತೆ. ನಾವು ಜನಗಳಿಗೆ ಹೇಳೋದು ಬಳ್ಳಾರಿ ನಾಗರಿಕ ಹೋರಾಟ ಸಮಿತಿಯಿಂದ ಜನ ಧ್ವನಿ ಎತ್ತಬೇಕು, ಹೋರಾಟ ಮಾಡಬೇಕು. ಅದೇ ತರ ಮಹಾನಗರ ಪಾಲಿಕೆ ಇದ್ರ ಬಗ್ಗೆ ತುರ್ತಾಗಿ ಕ್ರಮ ತಗೊಂಡಿಲ್ಲ ಅಂದ್ರೆ ದೊಡ್ಡ ಮಟ್ಟದ ಹೋರಾಟಕ್ಕೆ ಜನರು ತಯಾರಾಗ್ತಾರೆ ಅಂತೇಳಿ ಈ ಮೂಲಕ ಹೇಳಕ್ ಇಷ್ಟಪಡ್ತೀನಿ.